ಹಾಯ್ ಫ್ರೆಂಡ್ಸ್, ಕನ್ನಡ ಮಾಮ್ ಆನ್ ಡ್ಯೂಟಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ, ವಿಡಿಯೋನ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ನಿಮ್ಮ ಜೊತೆ ನನ್ನ ಮಗಳ ಮಂತ್ಲಿ ಫೋಟೋಶೂಟನ್ನು ನಾನು ಯಾವ ರೀತಿ ಮಾಡಿದ್ದೀನಿ, ಏನು ಎಕ್ಸ್ಟ್ರಾ ಖರ್ಚಿಲ್ಲದೆ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎವ್ರಿ ಮಂತ್ ಯಾವ ರೀತಿ ನಾನು ಈಸಿಯಾಗಿ ಮಾಡಿದ್ದೀನಿ ಅಂಥೇಳಿ. ಸೊ ಇದರಲ್ಲಿ ನೋಡ್ಬೋದು ಫಸ್ಟ್ ಮಂತ್ ಫೋಟೋಸ್. ಆ್ಯಕ್ಚುಲಿ ಫಸ್ಟ್ ಮಂತಲ್ಲಿ ಅಂದರೆ ಜಸ್ಟ್ 1 ತಿಂಗಳಾಗಿದ್ದಷ್ಟು. ಸೊ ನಾನು ಎಲ್ಲ ಹೊರಗಡೆ ಹೋಗುವಾಗಿಲ್ಲ. ಸೊ ಜಸ್ಟ್ ಮನೇಲಿ ಫ್ಲವರ್ ಇತ್ತು, ಅದರಿಂದನೇ ನಾನು 1 ಅಂತ ಬರೆದುಬಿಟ್ಟು ಅದನ್ನು ಫೋಟೋಸ್ ತೆಗೆದಿದ್ದೀನಿ. ಮತ್ತೊಂದು ಇಲ್ಲಿ ಎಲ್ಲ ಫೋಟೋಸಲ್ಲಿ ಆಲ್ಮೋಸ್ಟ್ ಕೆಳಗಡೆ ಒಂದು ಬೆಡ್ಶೀಟನ್ನು ಹಾಕಿಬಿಟ್ಟು ಫೋಟೋಸ್ ತೆಗೆದಿದ್ದೀನಿ. ಸೆಕೆಂಡ್ ಮಂತಲ್ಲಿ ಇಲ್ಲಿ ನೋಡ್ಬೋದು, ನಾನು ಬಟಾಣಿ ಇದೆ ಅಲ್ವಾ, ಅದು ಸೀಸನ್ ಇತ್ತು. ಸೊ ಮನೇಲಿ ಆಲ್ರೆಡಿ ಅವೈಲೇಬಲ್ ಇತ್ತು, ಸೊ ಅದರಿಂದನೇ ಮಾಡಿದ್ದೀನಿ. ಥರ್ಡ್ ಮಂತಲ್ಲಿ ಇದು ಪಾಲಕ್ ಏನು ಹೇಳ್ತಾರಲ್ವ, ಅದು ಸೊಪ್ಪು. ಸೊ ಅದರಿಂದ ಮಾಡಿದ್ದೀನಿ. ನಾನು ತುಂಬ ಸುಲಭವಾಗಿ ಮನೆಯಲ್ಲಿ ಯಾವುದು ನನಗೆ ಕ್ವಿಕ್ಕಾಗಿ ಸಿಕ್ತು, ಸೊ ಅದನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ಫೋರ್ತ್ ಮಂತಲ್ಲಿ ಏನಾಯ್ತು ಅಂದರೆ ನನಗೆ ಯಾವುದ್ರಲ್ಲಿ ಫೋಟೋಸ್ ತೆಗೆಯೋದಂತಲೇ ಗೊತ್ತಾಗಲಿಲ್ಲ. ಬಟ್ ಅದು ಒನ್ ಡೇನೂ ನನಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನೊಂದು ಬೆಡ್ಶೀಟಿಂದನೇ ನಾನು 4 ಅಂತ ಬರೆದ್ಬಿಟ್ಟು ಫೋಟೋಸ್ ತೆಗೆದಿದ್ದೀನಿ. ಆಮೇಲೆ ಇದಿಲ್ಲಿ ನೋಡ್ಬೋದು, 5th ಮಂತಲ್ಲಿ ಅವಳು ಟಾಯ್ಸಿಂದ ಎಲ್ಲ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅದಕ್ಕೆ ಟಾಯ್ಸಿಂದ ನಾನು 5 ಅಂತ ಬರೆದ್ಬಿಟ್ಟು ಫೋಟೋ ತೆಗೆದಿದ್ದೀನಿ. ಇದು ನೆಕ್ಸ್ಟ್ 6 ಮಂತ್. ಆವಾಗ ನಾನು ಊರಿಗೆ ಹೋಗಿದ್ದೆ. ಸೊ ಅಲ್ಲಿ ದಾಸವಾಳದ ಏನು ಹೂವು ಇರುತ್ತಲ್ವ, ತುಂಬ ಅವೈಲೇಬಲ್ ಇತ್ತು. ಸೊ ಅದರಿಂದ ನಾನು ಫೋಟೋಸ್ ತೆಗೆದಿದ್ದೀನಿ 6 ಮಂತಲ್ಲಿ. ತುಂಬ ಈಸಿಯಾಗಿ ಆಗೋಯಿತು. ದಾಸವಾಳದ ಹೂವೆಲ್ಲ ಮನೇಲೇ ಇದ್ದೇ ಇರುತ್ತೆ. 7 ಮಂತಲ್ಲಿ ಒಂದು ಹೇಳಬೇಕಂದ್ರೆ ನನಗೆ ಕೂಡ ಹುಷಾರಿರಲಿಲ್ಲ, ಇವಳಿಗೆ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಇಲ್ಲಿ ಅಮ್ಮನ ಮನೇಲಿದ್ವಿ. ಸೊ ಯಾವುದರಲ್ಲಿ ಮಾಡೋದಂತಲೇ ನನಗೆ ಗೊತ್ತಾಗಲಿಲ್ಲ. ಆವಾಗ ನಾನು ಜಸ್ಟ್ ರಿಮೋಟಿಂದಲೇ ಮಾಡಿದ್ದೆ. ಇದು ನಿಮಗೆ ಸಿಲಿ ಅನಿಸ್ಬೋದು, ಬಟ್ ಅದಾದಮೇಲೆ ನನಗೆ ತುಂಬ ಇಷ್ಟ ಆಯಿತು ಇದು ನಾರ್ಮಲ್ ಆಗಿ. 8th ಮಂತಲ್ಲಿ ಕೂಡ ನಮಗೆ ಏನು ಅಂದರೆ ಹುಷಾರೇ ಇರಲಿಲ್ಲ, ಎಲ್ಲರಿಗೂ ಜ್ವರ ಇತ್ತು. ಸೊ ನಾರ್ಮಲ್ ಟೊಮೆಟೊ ಮನೇಲಿ ಇದ್ದಿದ್ದರಿಂದ ಅದರಿಂದನೇ ಮಾಡಿದ್ದೆ. ಇದು ನೆಕ್ಸ್ಟ್ 9 ಮಂತಿದ್ದು. ಅವಳದು ಇದಕ್ಕೇನು ಹೇಳ್ತಾರೆ, ಐ ಥಿಂಕ್ ಮಿಟನ್ ಅಂತ ಹೇಳ್ತಾರೆ, ಕೈಗೆ ಹಾಕೋದೇನು ಸಾಕ್ಸ್ ಬರುತ್ತಲ್ವ ಮಕ್ಕಳದ್ದು. ಸೊ ಅದರಿಂದ ನಾನಿಲ್ಲಿ ಮಾಡಿರೋದು 9 ಅಂತೇಳಿ. ಆಮೇಲೆ ನೆಕ್ಸ್ಟ್ 10 ಮಂತಲ್ಲಿ ಡೈಪರಿಂದ ಮಾಡಿದ್ದೀನಿ. ಇದು ಜಸ್ಟ್ ಮಲ್ಗಿ ಎದ್ದಿದ್ದಷ್ಟೇ. ಸೊ ಕರೆಕ್ಟಾಗಿ ಫೋಸ್ ಎಲ್ಲ ಕೊಡಲಿಲ್ಲ ಅವಳು ಇದರಲ್ಲಿ. 10th ಮಂತಲ್ಲಿ ಡೈಪರಿಂದ ನಾನು ಇದನ್ನು ಮಾಡಿದ್ದೀನಿ 10 ಮಂತಲ್ಲಿ. ಆಮೇಲೆ ಇದು ನೆಕ್ಸ್ಟ್ 11 ಮಂತ್. ಇದು ನಾನು ಮಖಾನ ಅವಳಿಗೆ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ 11 ಮಂತಲ್ಲಿ. ಸೊ ಅದಕ್ಕೆ ನಾನು ಮಖಾನದಿಂದ ಈ ಫೋಟೋಸ್ನ ತೆಗೆದಿದ್ದೀನಿ. ಆ್ಯಕ್ಚುಲಿ ನಿಮ್ಗೆ ಅನಿಸ್ಬೋದು ಯಾಕೆ ಫೋಟೋಸ್ ತೆಗಿಬೇಕು, ಬಟ್ ನಿಮಗೆ ಎಟ್ ದ ಎಂಡ್ 1 ಇಯರಲ್ಲಿ ಎಲ್ಲ ಫೋಟೋಸ್ ಒಟ್ಟಿಗೆ ಇಟ್ಟು ನೋಡಿದರೆ ತುಂಬಾ ಖುಷಿಯಾಗುತ್ತೆ. ಸೊ ಇದಿಲ್ಲಿ ನೋಡ್ಬೋದು, ನಾನು ಬರ್ಡೇ ದಿನ ವಾಲಲ್ಲಿ ಈ ರೀತಿ ಮಂತ್ಲಿ ಫೋಟೋಶೂಟ್ ಅಂತ ಕೈಯಲ್ಲೇ ಬರೆದ್ಬಿಟ್ಟು ಅದೆಲ್ಲ ಫೋಟೋನ ಪ್ರಿಂಟ್ ಆಗಿಬಿಟ್ಟು ಜಸ್ಟ್ ಸ್ಟಿಚ್ ಹಾಕಿ ಅಂಟಿಸಿದ್ದೀನಿ. ಅದಕ್ಕೆ ತುಂಬಾ ಸುಲಭವಾಗಿ ಆಗೋಯಿತು. ನಾನು ಯಾವುದೇ ಖರ್ಚು ಕೂಡ ಮಾಡಲಿಲ್ಲ. ಇದು ಜಸ್ಟ್ ಎಲ್ಲ ಫೋಟೋಸ್ದು ಪ್ರಿಂಟ್ ತೆಗೆದೆ. ಬರ್ಡೇಲಿ ಬಂದವ್ರದ್ದು ಪ್ರತಿಯೊಬ್ಬರು ಕಣ್ಣು ಇದ್ರ ಮೇಲೆ ಇತ್ತು. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ನೀವು ನಿಮ್ಮ ಮಕ್ಕಳದ್ದು ಮಾಡಿ. ಇವಾಗ ಮಕ್ಕಳು ದೊಡ್ಡವರಾಗಿದ್ದರೆ ನಿಮಗೆ ಬೇಜಾರಾಗ್ಬೋದು, ನಾವು ಈ ಥರ ಮನೇಲಿ ಸುಲಭವಾಗಿ ಮಾಡ್ಬೋದಿತ್ತಲ್ವ ಅಂತೇಳಿ. ಕೆಲವ್ರು ಮಾಡ್ತಾರೆ ತುಂಬ ಎಲ್ಲ ಖರ್ಚು ಮಾಡಿ. ಸೊ ನನಗೆ ಮಾಡಬೇಕಂತ ಒಂದು ಆಸೆ, ಬಟ್ ಜಾಸ್ತಿ ಖರ್ಚು ಮಾಡೋದಕ್ಕೆ ಕೂಡ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೆ, ಪ್ರತಿ ತಿಂಗಳು ನೆನಪಲ್ಲಿ ಇಟ್ಕೊಂಡು ಮನೆಯಲ್ಲಿ ಏನಿದೆಯೋ ಅವಳಿಗೆ ಏನು ತಿನ್ನಿಸ್ತೀನೋ ಅದರಿಂದ ಯಾವುದರಿಂದನಾದರೂ ಮಾಡಿ. ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ನನಗೆ ತುಂಬ ಆಸೆ ಇತ್ತು. ನಾನು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಅವಳದು ಪ್ರತಿಯೊಂದು ಮಂತಲ್ಲಿ ಕರೆಕ್ಟಾಗಿ 19th ತಾರೀಕಿಗೆ ನಾನು ಕರೆಕ್ಟಾಗಿ ಎಲ್ಲ ಮಂತಲ್ಲಿ ಕೂಡ ಫೋಟೋ ತೆಗೆಸಿದ್ದೀನಿ. ಐ ಹೋಪ್ ನಿಮಗೆ ಸಿಂಪಲ್ ಆದ ಫೋಟೋಶೂಟ್ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.